ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಾಲಿನಿ ಪಲ್ಲವಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ನಮ್ಮ ಮನೆಯವರು ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ನಾವು ಬಂದಿರೋದು ಹೊಸಕೋಟೆ ಹತ್ರ ಇರೋ ಅಂಥ ಕಾಟೇರಮ್ಮ ದೇವಸ್ಥಾನ. ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ದೇವಸ್ಥಾನದೊಳಗಡೆ ತೆಂಗಿನಕಾಯಿ ಎಲ್ಲ ಹೊಡ್ಕೊಡೋದಿಲ್ಲ, ಅದಕ್ಕೋಸ್ಕರ ಹೊರಗಡೆನೇ ಹೊಡ್ಕೋತಾ ಇದ್ದೀವಿ. ನಾವು ಗರುಡಗಂಬದ ಹತ್ರನೇ ಕಡ್ಡಿ ಎಲ್ಲ ಬೆಳಗ್ಗೆ ಮತ್ತು ಮಂಗಳಾರತಿ ಎಲ್ಲ ಮಾಡಿ ಈಗ ದೇವಸ್ಥಾನದೊಳಗಡೆ ಬಂದ್ವಿ. ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಬೆಳಗ್ಗೆ ಬೇಗ ಹೋಗಿದ್ದರಿಂದ ಜನ ಸ್ವಲ್ಪ ಕಮ್ಮಿನೇ ಇದ್ದರು. ಆಮೇಲೆ ಅಂದರೆ ತುಂಬ ಜನ ಆಗ್ತಾರೆ. ಇದು ಮೆರವಣಿಗೆ ದೇವರು. ಇಲ್ಲಿ ಬಳೆ ಅಂದರೆ ಭಕ್ತಾದಿಗಳು ಬಳೆ ಎಲ್ಲ ಕೊಟ್ಟಿರ್ತಾರಲ್ವ, ಅದನ್ನು ಇಟ್ಟಿರ್ತಾರೆ. ದೇವರಿಗೆ ಅಂತ ಕೊಟ್ಟಿರೋ ಬಳೆನೆಲ್ಲ ಇಟ್ಟಿರ್ತಾರೆ. ಅದನ್ನು ಹೆಣ್ಮಕ್ಳು ಅಂದರೆ ಮುತ್ತೈದೆಯರು ಯಾರಾದರೂ ಹಾಕ್ಕೋಬೋದು. ಹಾಗೆ ನಾನು ಬಳೆ ಹಾಕ್ಕೊಂಡೆ. ಮತ್ತು ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಇಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಅವರ ಏನಾದರೂ ಹರಕೆಗಳನ್ನ ಕಟ್ಕೊಂಡಿದ್ರೆ ಆ ಹರಕೆಗಳು ನೆರವೇರಲಿ ಅನ್ನೋದಕ್ಕೋಸ್ಕರ ಕೆಲವರು ನೆರವೇರಿದ ಮೇಲೆ ಬಂದು ಬೀಗಗಳನ್ನ ಹಾಕುವಂಥದ್ದು. ಅದ್ರ ಹಿಂದೆಗಡೆಗೆ ಒಂದು ಚಿಕ್ಕದು ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ. ಮೊದಲು ಚಿಕ್ಕದಾಗಿತ್ತಂತೆ, ಈಗ ದೊಡ್ಡದಾಗಿ ಕಟ್ಟಿದ್ದಾರೆ. ಇಲ್ಲಿ ಭಕ್ತಾದಿಗಳೆಲ್ಲ ಅಂದರೆ ಒಳಗಡೆ ಪೂಜೆ ಮಾಡಿಸ್ಕೊಂಡು ಬಂದು ಇಲ್ಲಿ ನಿಂಬೆಹಣ್ಣೆಲ್ಲ ಅವರೇ ಇಳೆ ತಕ್ಕೊಂಡು ಕಾಲಲ್ಲಿ ತುಳಿತಾರೆ. ಅದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಇಲ್ಲಿ ತುಂಬ ಜನ ಭಕ್ತಾದಿಗಳು ಹರಕೆ ಮಾಡ್ಕೊತಾರೆ. ಅವ್ರ ಕೆಲಸಗಳಾದಮೇಲೆ ಬಂದು ಕೋಳಿ ಕುಯ್ತಾರೆ, ಮರಿ ಕೊಯ್ದು 10 ಜನಕ್ಕೆ ಊಟ ಹಾಕ್ತೀವಿ ಅಂತ ಹೇಳಿ ಅಂದ್ಕೊತಾರೆ. ಅವ್ರ ಕೆಲಸಗಳೆಲ್ಲ ಆದಮೇಲೆ ಆ ಥರ ಅವ್ರು ಏನು ಅಂದ್ಕೊಂಡಿರ್ತಾರೋ ಆ ಥರ ಹರಕೆ ತೀರಿಸ್ತಾರೆ. ಮತ್ತು ಮಕ್ಕಳಾಗದಿದ್ದವರೆಲ್ಲ ಬಂದು ತಾಯಿ ಹತ್ರ ಬೇಡಿಕೊಂಡು ಮರಕ್ಕೆ ತೊಟ್ಲು ಕಟ್ಟೋದು ಮತ್ತು ಕಾಯಿ ಕಟ್ಟೋದು ಮಾಡ್ತಾರೆ. ತುಂಬ ಜನಗಳನ್ನ ನಾನು ಕೇಳಿದ್ದೀನಿ. ಅವರೆಲ್ಲ ನಮ್ಗೆ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಆಗಿದೆ ಅಂತ ಹೇಳಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈಗ ಹೂ ಬೇಕಿತ್ತು, ಮಲ್ಲೆ ಹೂ ಸಿಗುತ್ತಾ ನೋಡೋಣ, ಇದು ಸೀಸನ್ ಅಲ್ವಾ ಅಂತೇಳಿ ಹೊಸಕೋಟೆ ಹೂ ಮಂಡಿ ಹತ್ರ ಹೋದ್ವಿ. ಇಲ್ಲಿ ಹೂ ಅಂಗಡಿಗಳು ಯಾವುದೂ ಇರಲಿಲ್ಲ, ಎಲ್ಲ ಬಾಗ್ಲಾಕಿತ್ತು, ಒಂದೇ ಅಂಗಡಿ ಇದ್ದಿದ್ದು. ನಮ್ಮ ಮನೆಯವರು ಕೇಳ್ತಾಯಿದ್ರು ಯಾಕೆ ಹೂ ಅಂಗಡಿ ಎಲ್ಲ ಬಾಗ್ಲಾಕಿದೆ ಅಂತ. ಅವರು ಹೇಳಿದ್ರು ಬೇರೆ ಕಡೆ ಶಿಫ್ಟ್ ಆಗಿದೆ ಅಂತ. ಸರಿ, ಮುಂದೆ ಇನ್ನೊಂದ್ಸರಿ ಯಾವಾಗಲಾದ್ರು ಬರ್ತಾ ಬೇಕಾಗತ್ತೆ, ಎಲ್ಲಿದೆ ಅಂತ ಹೇಳಿ ಅವ್ರನ್ನ ಕೇಳಿಕೊಂಡು ನೋಡೋಣ ಅಂತ ಬಂದ್ವಿ. ಇಲ್ಲೂ ಕೂಡ ಒಂದು ಅಂಗಡಿ ಮಾತ್ರ ಓಪನ್ ಇತ್ತು, ಇನ್ನೆಲ್ಲ ಅಂಗಡಿಗಳು ಕ್ಲೋಸ್ ಇತ್ತು. ಅದು ನೆಕ್ಸ್ಟ್ ವೀಕೇನೋ ಓಪನ್ ಆಗುತ್ತೆ ಎಲ್ಲ ಅಂಗಡಿಗಳು ಅಂತ ಹೇಳಿದ್ರು ಇವರು. ಇಲ್ಲೂ ಕೂಡ ಮಲ್ಲೆ ಹೂ ಇರಲಿಲ್ಲ, ಕನಕಾಂಬರ ಹೂ ಇತ್ತು. ಸರಿ, ಅದನ್ನೇ ತೊಗೊಂಡು ಮತ್ತು ಈ ಕಡೆ ಎಲ್ಲ ಏನೇನು ಅಂಗಡಿ ಯಾವ ಥರ ಇದೆ ಅಂತೆಲ್ಲ ನೋಡಿಕೊಂಡು ಹೊರಟ್ವಿ. ಯಪ್ಪ, ಎಷ್ಟು ಬಿಸಿಲಿದೆ ಅಂತಂದರೆ ಬಿಸಿಲಿಗೆ ಗಂಟಲೆಲ್ಲ ಒಣಗ್ತಾ ಇದೆ. ಅದಕ್ಕೋಸ್ಕರ ಎಳ್ನೀರು ಕುಡಿಯೋಣ ಅಂತೇಳಿ ಬಂದ್ವಿ. ಈಗ ಎಳ್ನೀರು ಕುಡಿದು ಮನೆಗೆ ಹೋಗಿ ರೆಸ್ಟ್ ಮಾಡಿ ಸಂಜೆ ಅಮ್ಮ ಮನೆಗೆ ಹೋಗಬೇಕು. ಸಂಜೆ ಈಗ ಸುಮಾರು 4:15 ಆಗಿದೆ. ಮಕ್ಕಳು, ನಾನು, ನಮ್ಮ ಮನೆಯವರು ಎಲ್ಲ ಹೋಗ್ತಾ ಇದ್ದೀವಿ ಅಮ್ಮ ಮನೆಗೆ. 1 ವೀಕ್ ಮುಂಚೆ ಅಷ್ಟೇ ಹೋಗಿ ಬಂದಿದ್ದಾರೆ ಅಮ್ಮ ಮನೆಗೆ. ಮತ್ತೆ ಏನಕ್ಕಪ್ಪ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಾನು ಅಮ್ಮ ಮನೆ ಹತ್ರ ಇರೋ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಪಳೆಕಮ್ಮದೇವಿ ದೇವಸ್ಥಾನ. ನಾನು ಅವಾಗ ಬಂದಿದ್ದಾಗೆ ಪೂಜೆ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡೆ. ಆವತ್ತು ನಾನು ಕೋಳಿ ಕುಯ್ದು ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಆವತ್ತು ನಾನು ಪೂಜೆ ಮಾಡಿಸ್ಕೋಬೇಕು ಅಂದಾಗ ಹುಣ್ಣಿಮೆ ಇತ್ತು. ಹುಣ್ಣಿಮೆ ದಿವಸ ನಾವು ನಾನ್ ವೆಜ್ ತಿನ್ನೋದಿಲ್ಲ, ಅದಕ್ಕೋಸ್ಕರ ಆವತ್ತು ಮಾಡ್ಸೋಕ್ಕಾಗಿರಲಿಲ್ಲ ಪೂಜೆ. ಸೊ ಇವತ್ತು ಬಂದು ಪೂಜೆ ಮಾಡಿಸಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಅಮ್ಮ ಮನೆ ಹತ್ರ ಬಂದ್ವಿ. ಹಾಯ್ ಚಿಂಟು. ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕೆ ಬರ್ತಾ ಇದ್ದೀವಿ, ಬಾ ಶಿಲ್ಪ ಅಂತೇಳಿ ಫೋನ್ ಮಾಡಿದ್ವಿ. ಶಿಲ್ಪ, ಸೋನು, ಚಿಂಟು ಕೂಡ ಬಂದಿದ್ರು. ಅಡುಗೆ ಆಗೋವರೆಗೂ ಟೈಮ್ ಪಾಸ್ಗೆ ಅಂತೇಳಿ ನಮ್ಮ ಮನೆಯವರು ಮಕ್ಕಳು ಎಲ್ಲ ಚೌಕಾಬಾರ ಆಡ್ತಾ ಇದ್ದಾರೆ. ಅಡುಗೆ ಮಾಡೋ ಅಷ್ಟರಲ್ಲಿ ನೈಟು 9 ಗಂಟೆ ಆಯಿತು. ಎಲ್ಲರೂ ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅಮ್ಮ ಮನೆಯಲ್ಲಿ ಇದೊಂಥರ ನಮ್ಮ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು. ನಾವು ಮಾತಾಡೋದಿರ್ಬೋದು, ಊಟ ಮಾಡೋದಿರ್ಬೋದು, ಎಲ್ಲ ಹೊರಗಡೆನೆ. 10-12 ಆಯಿತು. ಊಟ ಎಲ್ಲ ತಿಂದ್ವಿ. ಇವಾಗ ಮನೆಗೆ ಓಡಬೇಕು. ಇವ್ರು ನೋಡಿ ಬರಲ್ವಂತೆ, ಹೆಂಗೆ ಕುಂತವ್ರೆ 3 ಜನ. ನಾನು ಬಾಯ್ ನಡಿಮಾ ಮಗನ. ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಇದೇ ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬುಧವಾರ ಬೆಳಗ್ಗೆ ಜಾವ 3 ಗಂಟೆ ಆಗಿದೆ. ಮಿಥುನು ಮತ್ತು ಪಲ್ಲವಿ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಅವ್ರ ಅಪ್ಪನಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. 3 ಗಂಟೆ ರಾತ್ರಿಗೆ ಎಲ್ಲಿ ಹೋಗ್ತಿದ್ದಾರೆ ಅಂದ್ಕೊತಾ ಇದ್ದೀರಾ? ಹಲ್ಸೂರು ಪಲ್ಲಕ್ಕಿಗೆ ಹೋಗ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ, ಅಪ್ಪ ಮಕ್ಕಳು ಮಾತ್ರ ಹೋಗ್ತಾ ಇದ್ದಾರೆ. ಹಲ್ಸೂರು ಪಲ್ಲಕ್ಕಿ ನಾನು ಸುಮಾರು ಸರಿ ನೋಡಿದ್ದೀನಿ. ಮಕ್ಕಳು ಕೇಳ್ತಾ ಇದ್ರು ಎಲ್ಲಾದರೂ ಹೋಗೋಣ ಅಂತೇಳಿ. ಅದಕ್ಕೆ
ಹಲ್ಸೂರು ಪಲ್ಲಕ್ಕಿ ಇದೆ ಹೋಗೋಣ ಅಂಥೇಳಿ ನೈಟ್ ಅವರಪ್ಪ ಹೇಳಿದರು, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಕತ್ಲಿದೆ. ಮಿಥುನು ಅವರಪ್ಪ ವೆಯ್ಟ್ ಮಾಡ್ತಾ ಇದ್ದಾರೆ. ಪಲ್ಲವಿ ಈಗ ಹೋಗ್ತಾ ಇದ್ದಾಳೆ. ಬಾಯ್. ಹಲ್ಸೂರು ಪಲ್ಲಕ್ಕಿ ಹೇಗೆ ನಡೆಯುತ್ತೆ ಅಂಥೇಳಿ ನಮ್ಮ ವ್ಯೂವರ್ಸ್ಗೂ ಕೂಡ ತೋರಿಸೋಣ ಅಂಥೇಳಿ ಪಲ್ಲವಿ ಹಲ್ಸೂರು ಪಲ್ಲಕ್ಕಿದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದಾಳೆ. ಪಲ್ಲವಿಯವರು ಅಲ್ಲಿಗೆ ಹೋಗೋಷ್ಟರಲ್ಲಿ 3:30 ಟೈಮ್ ಆಗಿರ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ. ಪಲ್ಲಕ್ಕಿ ಪಕ್ಕದ ರೋಡಲ್ಲಿದೆ ಅಂತ ಹೇಳಿ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಲ್ಸೂರು ಪಲ್ಲಕ್ಕಿ ಅಂದರೆ ತುಂಬಾ ಫೇಮಸ್ಸು. ಯಾವಾಗಲೂ ಅಂದರೆ ವರ್ಷ 101 ಪಲ್ಲಕ್ಕಿ ಮಾಡಿಸ್ತಾಯಿದ್ರು. ಈ ವರ್ಷ ಸ್ವಲ್ಪ ಅಲ್ಲ ತುಂಬಾ ಕಮ್ಮಿ ಇದೆ. ದೇವ್ರನ್ನೆಲ್ಲ ನೋಡಿಕೊಂಡು ಮುಂದೆ ಬರ್ತಾ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ಪ್ರಸಾದನೂ ತಿಂದು ಮುಂದೆ ಬಂದರು. ಇಲ್ಲಿ ನೋಡಿ ನೈಟ್ ಎಲ್ಲ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ. ಈ ಕಡೆ ಆ ಕಡೆ ಎರಡೂ ಕಡೆನೂ ಅಂಗಡಿಗಳಿದೆ. ಮಿಥುನು ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡು ತಿಂತಾ ಇದ್ದಾನೆ. ಈ ವರ್ಷ ಪಲ್ಲಕ್ಕಿಗಳು ಕಡಿಮೆನೇ ಇದ್ದರೂ ಕೂಡ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಈಗ ಪಲ್ಲಕ್ಕಿ ಎಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬರ್ತಾ ಇದ್ದಾರೆ. ಬೆಳಗಿನ ಸನ್ರೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮಕ್ಕಳು ಮನೇಲಿ ಬಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದ್ರು. ಮತ್ತೆ ಕೆಲಸ ಶುರು ಮಾಡ್ಕೊಂಡಿದ್ದಾಳೆ ಪಲ್ಲವಿ. ನನ್ನ ಮಗಳು ಇವತ್ತು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತೆಲ್ಲ ಹರಡಿಟ್ಕೊಂಡಿದ್ದಾಳೆ. ಅದೊಂದು ಪೂರ್ತಿ ದುಡ್ಡು ಕಬೋರ್ಡ್ ಪೂರ್ತಿ ಅವಳದೇ ಡ್ರೆಸ್ಸಸ್ಸು ಅವಳಿಗೆ ಅಂತಲೇ ಕೊಟ್ಟಿದ್ದೀವಿ ಕಬೋರ್ಡು. ಆದರೂ ಫುಲ್ ಈ ಥರ ಮೆಸ್ಸಿ ಮಾಡಿಟ್ಕೊಂಡಿದ್ದಾಳೆ. ಅದಕ್ಕೆ ಮತ್ತೆ ಮಂಗಳವಾರದಿಂದ ಅವಳಿಗೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಎಲ್ಲ ಹರಡಿಟ್ಕೊಂಡಿದ್ದಾಳೆ. ಅವಳೇ ಕ್ಲೀನ್ ಮಾಡ್ಕೊತಿದ್ದಾಳೆ. ನಾನು ಸುಮ್ಮನೆ ನೋಡ್ತಾ ಕೂತಿದ್ದೀನಿ ಹೆಂಗೆ ಕ್ಲೀನ್ ಮಾಡ್ತಾಳೆ ನೋಡೋಣ ಅಂತೇಳಿ. ಮಕ್ಳಿಗೂ ಜವಾಬ್ದಾರಿ ಬರಬೇಕಲ್ವಾ, ಅವರು ಕೂಡ ಹೇಗೆ ಅವ್ರ ಕಬೋರ್ಡ್ನೆಲ್ಲ ಆರ್ಗನೈಸ್ ಮಾಡಿ ಇಟ್ಕೋತಾರೆ ಅಂತ ನೋಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವಳು ಇನ್ ಕೇಸ್ ಮಾಡ್ಕೊಂಡಿಲ್ಲ ಸರಿಯಾಗಿ ಅಂತಂದರೆ ನಾನು ಮಾಡ್ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಎಷ್ಟೆಲ್ಲ ಇಟ್ಕೊಂಡು ಕೂತಿದ್ದಾಳೆ. ಇಷ್ಟೆಲ್ಲ ಬಟ್ಟೆ ಇದ್ರೂ ಹಾಕೊಳ್ಳೋದು ಮಾತ್ರ ಹಾಕ್ಕೊಂಡಿದ್ದನೇ ಹಾಕೋತಾಳೆ ನೋಡಿ. ಇದೆಲ್ಲ ಹೊರಗಡೆ ಹೋಗೋಕ್ಕೆ ಗ್ರ್ಯಾಂಡ್ ಡ್ರೆಸ್ಗಳು ಅದೆಲ್ಲ ಮೇಲಿರೋ ಸ್ಟೆಪ್ಸಲ್ಲಿ ಅದನ್ನು ಯಾವಾಗ ಕ್ಲೀನ್ ಮಾಡ್ತಾಳೋ ಗೊತ್ತಿಲ್ಲ. ಮೂಡಿರೋವರೆಗೂ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇರ್ತಾಳೆ. ಆಮೇಲೆ ಹೋಗಮ್ಮ ಅಂದ್ಕೊಂಡು ಹೋಗ್ತಾಳೆ. ಈ ಸ್ಟೆಪ್ಪು ಕ್ಲೀನಾಗಿ ಆರ್ಗನೈಸ್ ಮಾಡಿದ್ದಾಳೆ. ಫುಲ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಹೇಗೆ ಜೋಡಿಸಿಟ್ಕೊಂಡಿದ್ದಾಳೆ ಅಂತ ತೋರಿಸ್ತೀನಿ ನಿಮಗೆ ಲಾಸ್ಟ್ ಫೈನಲಲ್ಲಿ. ಇದೆಲ್ಲ ಸೀರೆನಲ್ಲಿ ಹೊಲಿಸಿರೋ ಅಂಥ ಲಂಗ ಬ್ಲೌಸ್ಗಳು. ಹಾಕೋತೀನಿ ಅಂತ ಇಷ್ಟಪಟ್ಟು ಹೊಲಿಸ್ಕೊಂಡ್ಲು, ಒಂದು ಸರಿನೂ ಹಾಕಿಲ್ಲ. ಅಮ್ಮಮ್ಮ ಅಂದರೆ ಇದರಲ್ಲಿ ಇದೊಂದು ಹಾಕಿದಾಳೆ ಅಷ್ಟೇ. ಯಾವುದು ಇದಾ? ಅದೇ ಒಂದ್ಸರಿ ಹಾಕ್ಬಿಟ್ಟು ಹಂಗೆ ಇಟ್ಟಿದ್ಯಾ. ಹೊಲ್ಸು ಎಷ್ಟು ವರ್ಷ ಆಯಿತು ನೋಡಿ. ಒಂದ್ಸರಿ ಹಾಕಿದಾಳಂತೆ, ಇನ್ನು ಯಾವುದೂ ಹಾಕಿಲ್ಲ. ಎಷ್ಟಿದೆ ಗೊತ್ತಾ? 1 2 3 4 5 6 ಇದೆ. ಮತ್ತು ಇವೆರಡು ಸ್ಯಾರಿನಲ್ಲಿ ಹೊಲಿಸಿರೋಂಥ ಡ್ರೆಸ್ಸು ಒಂದು ಸರಿನೂ ಹಾಕೇ ಇಲ್ಲ.
ಪಲ್ಲವಿ ಬಟ್ಟೆ ಕಬೋರ್ಡ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನಮ್ಮ ಮನೆಯವರು ಮೇಲ್ಗಡೆ ಸ್ಟೋರ್ ಮಾಡಿಟ್ಟಂಥ ಹಳೆ ಬುಕ್ಸ್ಗಳು, ಟೆಕ್ಸ್ಟ್ ಬುಕ್ಕು, ನೋಟ್ ಬುಕ್ಸನ್ನ ಎಲ್ಲ ತೆಗೆದು ಕೊಡ್ತಾ ಇದ್ದಾರೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ. ಸುಮಾರು ಒಂದು 5-6 ವರ್ಷದ ಹಳೆ ಬುಕ್ಗಳು ಇವೆಲ್ಲ. ಇಬ್ಬರದು ಅಂದರೆ ಪಲ್ಲವಿದು ಮಿಥುನ್ದು ಇಬ್ಬರದೂ ಇದೆ. ಎಲ್ಲ ತೆಗೆದುಕೊಟ್ಟು ಹೋದ್ರು ನಮ್ಮ ಮನೆಯವರು. ಪಲ್ಲವಿ ಎಲ್ಲ ಧೂಳೆಲ್ಲ ಕೊಡವಿ ಕ್ಲೀನಾಗೆಲ್ಲ ಜೋಡಿಸಿ ಇಡ್ತಾ ಇದ್ದಾಳೆ. ವರ್ಷ ಬುಕ್ಸ್ ಎಲ್ಲ ತೆಗೆಯೋದು, ಧೂಳೆಲ್ಲ ಕೊಡೋದು ಮತ್ತು ಜೋಡಿಸಿಡೋದು ಇದೇ ಥರ ಮಾಡ್ತಾ ಇದ್ವಿ. ಅದಕ್ಕೆ ಈ ಸರಿ ಗುಜ್ರಿಗೆ ಹಾಕ್ಬಿಡೋಣ ಅಂತೇಳಿ ಎಲ್ಲ ಕ್ಲೀನ್ ಮಾಡಿ ಬುಕ್ಸಲ್ಲಿ ಬರಿದಲ್ಲೇ ಇರೋ ಪೇಜಸ್ನೆಲ್ಲ ಹರಿದು ಬೇರೆ ರಫ್ ನೋಟ್ ಬುಕ್ ಮಾಡ್ಕೊಳ್ಳೋಣ ಅಂತೆಲ್ಲ ಹರಿದು ಸಪ್ರೇಟ್ ಇಟ್ಕೋತಾ ಇದ್ದಾಳೆ. ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಬುಕ್ಸ್ ಎಲ್ಲ ತೊಗೊಂಬಂದು ಇಲ್ಲಿ ಹೊರಗಡೆ ಜೋಡಿಸಿಟ್ಟಿದ್ದೀವಿ. ಗುಜರಿಯವ್ರಿಗೆ ಯಾರಿಗೋ ಬರೋಕ್ಕೆ ಹೇಳಿದಾರಂತೆ ನಮ್ಮ ಮನೆಯವರು, ಅದಕ್ಕೋಸ್ಕರ ಹೊರಗಡೆ ಜೋಡಿಸಿಟ್ಟಿದ್ದೀವಿ. ನೋಡಿ ಎಷ್ಟಿದೆ ಬುಕ್ಸು, ಟೆಕ್ಸ್ಟ್ ಬುಕ್ಸು, ರಫ್ ಬುಕ್ಸು, ನೋಟ್ ಬುಕ್ಸು ಎಲ್ಲ ಇದೆ. ನೆಕ್ಸ್ಟ್ ಡೇ ಪಲ್ಲವಿಗೆ ಕಾಲೇಜು ಶುರುವಾಗುತ್ತೆ. ಅವ್ರ ಕಾಲೇಜಿಗೆ ಯಾವುದೋ ಅಂದರೆ ಬೆಳ್ಳಿದಾಗಲಿ ಚಿನ್ನದಾಗಲಿ ಒಡವೆಗಳನ್ನ ಹಾಕೊಂಡು ಹೋಗೋ ಹಾಗಿಲ್ಲ. ಅದಕ್ಕೋಸ್ಕರ ಕಾಲು ಚೈನು, ಕಿವಿ ಓಲೆ ಮತ್ತು ಕಚ್ಚೈನು, ರಿಂಗು ಎಲ್ಲ ಬಿಚ್ಚಿಕೊಡ್ತಾ ಇದ್ದಾಳೆ. ಇನ್ನು ಸಂಜೆ ಮಕ್ಕಳೆಲ್ಲ ಆಟ ಆಡೋಕ್ಕೆ ಅಂತ ಬಂದಿದ್ದರು. ಪಲ್ಲವಿ ನಾನು ಒಂದು ಸ್ವಲ್ಪ ಹೊತ್ತು ಆಡ್ಕೊಂಬರ್ತೀನಮ್ಮ, ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಹೇಳಿ ಹೋದ್ಲು. ಟೀಮ್ ಎಲ್ಲ ಡಿವೈಡ್ ಮಾಡಿಕೊಂಡು ಈಗ ಟಾಸ್ ಹಾಕಿ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ರು. ಅಕ್ಕ ತಮ್ಮ ಇಲ್ಲಿ ಇಬ್ಬರು ಬೇರೆ ಬೇರೆ ಅಂದರೆ ಆಪೋಸಿಟ್ ಟೀಮಲ್ಲಿ ಆಡ್ತಾ ಇದ್ದಾರೆ. ಕ್ರಿಕೆಟ್ಗೆ ಮಕ್ಕಳು ಆಲೋ ಬ್ಲಾಕ್ ಕಿಟ್ಕಿನ ತೊಗೊಂಬಂದು ಇಟ್ಕೊತಾ ಇದ್ದಾರೆ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಗಗನ್ ಇರೋದೇ ಸಣ್ಣ ಇದ್ದಾನೆ, ಅವನಿಗೆ ತೊಗೊಂಬಂದು ಕಲ್ಲೆಲ್ಲ ಇಡ್ತಾ ಇದ್ದಾನೆ. ಪಲ್ಲವಿ ಟೀಮಲ್ಲಿ 3 ಜನ, ಮಿಥುನ್ ಟೀಮಲ್ಲಿ 3 ಜನ ಇದ್ದಾರೆ. ಫಸ್ಟ್ ಬ್ಯಾಟಿಂಗ್ ಮಿಥುನ್ ಅವ್ರ ಟೀಮ್ದಿದೆ, ಸೆಕೆಂಡ್ ಬ್ಯಾಟಿಂಗ್ ಪಲ್ಲವಿ ಅವ್ರ ಟೀಮ್ದಿದೆ. ಈಗ ಪಲ್ಲವಿಯವ್ರ ಟೀಮಿಂದ ಪಲ್ಲವಿ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ. ಆಗಿದ್ದು ಮಿಥುನ್ ಟೀಮು. ಮಿಥುನ್ ಅವ್ರದ್ದು ಸ್ಕೋರ್ ಬಂದು 42, ಪಲ್ಲವಿಯವ್ರ ಸ್ಕೋರ್ ಬಂದು 32 ಆಗಿತ್ತು. ಹಾಗಾಗಿ ಮಿಥುನ್ ಅವ್ರು ವಿನ್ ಆದರು. ಮಕ್ಕಳು ಆಟ ಆಡ್ತಿದ್ದನ್ನೆಲ್ಲ ನೋಡ್ಕೊಂಡು ಮನೆಗೆ ಬಂದೆ. ಆಗ ನಮ್ಮ ಅತ್ತೆಯವರು ಬಂದರು. ನಮ್ಮ ಅತ್ತೆ ಅವ್ರ ಮಗಳು ಮತ್ತು ಅಳಿಯ ಮೊಮ್ಮಗು ಬಂದಿದ್ದರು. ನಮ್ಮ ಅತ್ತೆ ಮಗಂದು ಮದುವೆ ಕಾರ್ಡ್ ಕೊಡೋಕ್ಕೆ ಅಂತ ಹೇಳಿ ಮದುವೆಗೆ ಬನ್ನಿ ಅಂತೇಳಿ ಇನ್ವೈಟ್ ಮಾಡಿ ಕಾರ್ಡ್ ಕೊಟ್ಟು ಅವರು ಹೊರಟರು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.